ಖಂಡಿತ ಸ್ನೇಹಿತರೆ, ಹೆಲ್ತ್ ಗೈಡ್ ನಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ, ಉತ್ತಮ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ. ಡಾಕ್ಟರ್ ಸರ್, ಈಗ ಆ, ಇದು ಜೆನೆಟಿಕ್ ತಂದೆ ತಾಯಿಗಿದ್ರೆ ಮಕ್ಕಳಿಗೂ ಬರುತ್ತಾ? ಅದರ ಇದಕ್ಕೆ ಆ್ಯಕ್ಚುಲಿ ಬಿ ಪಿ ಮತ್ತು ಶುಗರ್ ಇದಲ್ಲ, ಈಗ ಜನರಲಿ ಪಾಲಿಜೆನಿಕ್ ಅಂತೀವಿ. ಒಂದೇ ಜೀನ್ಸ್ ಅಲ್ಲ, ಒಂದು ಜೀನ್ ಡಿಫೆಕ್ಟ್ ಐತಿ, ಒಂದು ಡಿಸೀಸ್ ಬರ್ತದೆ, ಹಂಗಲ್ಲ ಇದು. ಇವು ಜೀನ್ ಒಳಗೆ ಆಗಿದ್ದು ಪರಿಣಾಮಗಳು ಭಾಳ ವರ್ಷ ಮತ್ತು ಸೆಂಚುರಿಯಿಂದ ಬಂದಿದ್ದು, ಥೌಸಂಡ್ಸ್ ಆಫ್ ಇಯರ್ಸ್ ಚೇಂಜಸ್ ಬಂದಿದ್ರು. ಸೊ ಒಂದು ಜೆನೆಟಿಕ್ ಪ್ರಾಬ್ಲಮ್ ಐತೆ ಅಂದರೆ ಬಿ ಪಿ ಬರೋಂಗಿಲ್ಲ. ಹಂಗೆ ಜೆನೆಟಿಕ್ ರಿಲೇಟೆಡ್ ಬಿ ಪಿ ಅದಾವೆ, ಅವೆಲ್ಲ ಸೆಕೆಂಡ್ರಿ ಹೈಪರ್ಟೆನ್ಷನ್ ಅಂತೀವಿ. ಫಾರ್ ಎಕ್ಸಾಂಪಲ್ ಕಿಡ್ನಿ ಡಿಸೀಸಿಂದ ಬಂದೈತಿ ಅದು ಅಂತೇಳಿ ಹಂಗೆ ಆ ಥರ ಜೆನೆಟಿಕ್ ರಿಲೇಟೆಡ್ ಬಿ ಪಿ ಅದಾವೆ. ಬಟ್ ಕಾಮನ್ ಆಗಿ ನೀವು ನೋಡು ಬಿ ಪಿ ಪೇಷಂಟ್ ಅಂದರೆ ಇವು ಒಂದು ಜೀನ್ ಮ್ಯುಟೇಷನ್ದಿಂದ, ಒಂದು ಜೀನ್ ಒಳಗೆ ಬದಲಾವಣೆಯಿಂದ ಬಂದಿದ್ದಲ್ರಿ ಇದು. ಇದು ಮೋರ್ ಆಫ್ ಜೀವನ ಶೈಲಿಯಿಂದ ಬಂದಿದ್ದಂಥ ಬಿ ಪಿ ಕಾಮನ್ ಆಗಿ ನೋಡಿದ್ದು. ಸೊ ಜೆನೆಟಿಕ್ ಬಿ ಪಿ ಅದಾವೆ ರೀ, ಬಟ್ ಲೆಸ್ ಕಾಮನ್. ಅವ್ರು ನಾವು ಟೋಟಲ್ ಕಮ್ಯುನಿಟಿ ಬಗ್ಗೆ ವಿಚಾರ ಮಾಡ್ಬೇಕಂದ್ರೆ ಅವ್ರ ಬಗ್ಗೆ ಅಷ್ಟು ಲಕ್ಷ ಕೊಡಬೇಕಾಗಿಲ್ಲ. ಕಾಮನ್ ಆಗಿ ನಾವು ಲಕ್ಷ ಕೊಡಬೇಕಾಗಿದ್ದು ಬಿ ಪಿ ಅಂದ್ರೆ ಪ್ರೈಮರಿ ಹೈಪರ್ಟೆನ್ಷನ್, ಅದು ಜೀವನ ಶೈಲಿಯಿಂದ ಬಂದಂಥದ್ದು. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. हॅलो. हा नमस्कार, आपलं नाव? हा, सचिन देसाई बोलतोय. हा सर, प्रश्न विचारा. हा, प्रश्न असा आहे सर, की समजा बीपीच्या गोळ्या चालू असतील आणि बीपी आता कसं एक्सरसाइज करून वगैरे कंट्रोल केलेला असेल तरी सुद्धा त्या गोळ्या काय कंटिन्यूस ठेवायला लागतात का वगैरे असं काय होतं काय, ते या संदर्भात काय सांगू शकता का? हां, जर बीपी झाला, बीपी जेव्हा पहिल्यांदा डिटेक्ट होतं, मग तुम्ही व्यायाम करता, व्यायामनंतर तुमचं बीपी किती आहे ते डॉक्टरकडे जाऊन बघणं महत्त्वाचं. नॉर्मल आहे. हां, नाही, ती तुमची बीपी गोळी घेऊन व्यायाम करून नॉर्मल असते. आता पुढचा प्रश्न आहे की ती गोळी बंद करू शकतो की नाही, हे डॉक्टरकडे गेल्यानंतर ते परत बीपी चेक करतील आणि बीपीचं लेवल बघून डॉक्टर सांगतील की तुम्ही गोळी बंद करायला चालतंय किंवा नाही, किंवा डोस कमी करू शकतो, आणि त्याप्रमाणे ते तुम्हाला सांगून देतील. त्यामुळे डॉक्टरी सल्ल्यानं निर्णय घेणं महत्त्वाचं. ओके ओके, ठीक आहे. थँक्यू सो मच सर, कॉल केल्याबद्दल. सर ಅದೇ ನಾವು ಹೇಳ್ದಂಗೆ ಜೆನೆಟಿಕ್ ಅಷ್ಟೊಂದು ಮಹತ್ವದಲ್ಲ ರೀ. ಜೆನೆಟಿಕಲಿ ಬರುವಂಥ ಡಿಸೀಸು ಬಿ ಪಿ ಬಗ್ಗೆ ಅಫೆಕ್ಟ್ ಹಾಕೋ, ಬಟ್ ಭಾಳ ಕಡಿಮೆ ಅದಾವೆ. ಅದಕ್ಕಿಂತ ಹೆಚ್ಚು ನಾವು ಜೀವನ ಶೈಲಿಯಿಂದ ಬಂದಿದ್ದು ಬಿ ಪಿನ ಭಾಳ ಇಂಪಾರ್ಟೆಂಟು. ಆ್ಯಸ್ ಎ ಕಮ್ಯುನಿಟಿ ಟ್ರೀಟ್ಮೆಂಟ್ ಅಂತ ನೋಡಿದ್ರೆ ನಾವು ಜೀವನ ಶೈಲಿ ಬದಲಾವಣೆಯಿಂದ ಬಿ ಪಿ ಆಗೋ ಹೆಲ್ಪ್ ಭಾಳ ಐತೆ ರೀ. ಅದಕ್ಕೆ ಎಸ್ಪೆಷಲಿ ವೇಟ್ ರಿಡಕ್ಷನ್, ರೆಗ್ಯುಲರ್ ಎಕ್ಸಸೈಸಸ್ 45 ಮಿನಿಟ್ಸ್, ಗುಡ್ ಸ್ಲೀಪ್ ಆಲ್ಸೋ ಇಂಪಾರ್ಟೆಂಟ್. ವಾಟ್ ಇಸ್ ದಟ್ ಇಶ್ಯೂ. ಅದೇ ಥರ ಉಪ್ಪು ಕಡಿಮೆ ತಿನ್ನೋದು, ಸಾಲ್ಟ್, ಲೆಸ್ ದೆನ್ 5 ಗ್ರಾಮ್ಸ್. ಸಮ್ ಅಸೋಸಿಯೇಷನ್ ಹೇಳ್ತಾರೆ ಇನ್ನೂ ಕಡಿಮೆ, 3.75 ಗ್ರಾಮ್ಸ್ ಅಂತ, ಅದಕ್ಕೂ ಕಡಿಮೆ. ಅಂದರೆ ಒಂದು ಚಮಚಕ್ಕಿಂತನೂ ಕಡಿಮೆ ಪರ್ ಡೇ ಪರ್ ಪರ್ಸನ್. ಅದರಿಂದನೂ ಭಾಳ ಹೆಲ್ಪ್ ಆಗ್ತೈತಿ. ಅಲಾಂಗ್ ವಿತ್ ದಟ್ ಫ್ರೂಟ್ಸ್, ಈಟಿಂಗ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಇಟ್ ಸಪ್ಲಿಮೆಂಟ್ಸ್ ಪೊಟ್ಯಾಷಿಯಮ್ ಇನ್ಕ್ರೀಸ್ ಮಾಡೋದ್ರಿಂದನೂ ಬಿ ಪಿ ಕಂಟ್ರೋಲ್ ಆಗುತ್ತೆ. ಸೊ ಜನರಲ್ ಲೈಫ್ ಸ್ಟೈಲ್ ಚೇಂಜಸ್ ಅಂದರೆ ರೆಗ್ಯುಲರ್ ಎಕ್ಸಸೈಸ್, ವೇಟ್ ಲಾಸ್ ವಿಚ್ ಹ್ಯಾಸ್ ಟು ಲೀಡ್ ಟು ವೇಟ್ ಲಾಸ್, ಇಂಪಾರ್ಟೆಂಟ್ ರೀ. ಅದೇ ಥರ ಗುಡ್ ಪೊಟ್ಯಾಷಿಯಮ್ ಡೈಟ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಲೋ ಸಾಲ್ಟ್ ಡೈಟ್, ಲೋ ಸಾಲ್ಟ್ ಅಂದರೆ ಸಿಂಪಲ್ ಮೆಜರ್ಮೆಂಟ್ 1 ಚಮಚ ಪರ್ ಪರ್ಸನ್. ಡಾಕ್ಟರ್ ಸರ್, ಕರೆ ಒಂದು ಬರ್ತಾ ಇದೆ. ಎಸ್, ಹಲೋ, ನಮಸ್ಕಾರ. हॅलो. हा नमस्कार, आपलं नाव? हा, नमस्ते मॅडम. हा हॅलो. हा मॅडम, आपलं नाव? तर मी कांचन खोपडे बोलते, बेळगावनं. हा, प्रश्न विचारा. मला जर असते हॅलो. हा, प्रश्न विचारा मॅडम. हा, मॅडम मला जर असं ते ऍक्सिडेंट मध्ये जर असं ते मार्ग असते ना, मग ते 10 किलो गोळ्या दिलेत मला. आता ते 10 किलो ऍसिडिटी गोळी कंपल्सरी दिलीत मला. ऍसिडिटी गोळी मग ते कंपल्सरी. ऍसिडिटी गोळी कंपल्सरी दिलेत तर मग ते घ्यायचं काय, कसं करायचं, तर कंटिन्यू कसं सोडता येते असं मध्ये असतं. तुम्हाला ॲसिडिटीचा इश्यू आहे मॅडम? आहे मॅडम, मला ते 10 किलो गोळी दिल्यामुळे ते ऍसिडिटी खूप जास्त होते ना. त्याच्याबरोबर तुम्ही घ्या ॲसिडिटीचं गोळी, खाली पोटात ॲसिडिटीचं टॅबलेट घ्या, आणि आफ्टर मील्स नाहीतर जेवणानंतर पेन किलर टॅबलेट घ्या, नाहीतर फार ते पित्त वगैरे होऊ शकतं. आता ते टॅबलेट समजा सोडू शकतो ना, काय प्रॉब्लेम होत नाही मॅडम? घेऊ शकतो मॅडम. सोडू शकतो काय? हा, पेन किलर गोळी किती दिवस सांगितले ते डॉक्टरनी? तुमचं काय? मला कसं ते प्रयागराजने ते पाय ह्याच्यामध्ये ते स्टॅम्पेड मध्ये झालं नाही, ते मला मार्ग केलं, मग ते जरा प्रॉब्लेम आहे असं सगळं. म्हणजे त्यांनी म्हणतात ते नाही घेतलं की झोप येते, मी रात्री प्रॉब्लेम होतात, मला झोपायला येत नाही. त्यांनी कंटिन्यू घ्या म्हणजे गोळी रात्री. ते तुमचं डॉक्टरला विचारा मॅडम, कुठलं गोळी दिले, किती दिवस घ्यायचं आहे, विदाऊट सीइंग मतलब प्रिस्क्रिप्शन सगळं तुम्हाला बघायला पाहिजे ना. अंदाजमध्ये आम्ही सांगायला होत नाही. तुम्हाला तुमचं डॉक्टरला सांग. हां, नाही, पेन किलर गोळी सोडल्यानंतर ते बंद करू शकतो का आपण? येस 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 येस
ओके मॅडम ओके हे विचारायचं ओके थँक्यू सो मच मॅडम कॉल केल्याबद्दल. आणि तुम्हालाही अशा संदर्भातले काही प्रश्न असतील तर नंबर आहे 9019904904 या नंबरवरती तुम्ही कॉल करू शकता. ಸ್ನೇಹಿತರೆ, ಇದು KL ಈ ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಬಹಳ ಮುಖ್ಯವಾದ ವಿಷಯ, ವೈದ್ಯರಾದ ನೀವು ಇದನ್ನ ಎವ್ರಿ ಡೇ ಫೇಸ್ ಮಾಡ್ತಿರ್ತೀರಾ, ಸೆಲ್ಫ್ ಮೆಡಿಕೇಶನ್. ಈಗ ಯಾರಾದರೂ ಪೇಷಂಟ್ ನಿಮ್ಮ ಕಡೆ ಬರ್ತಾರೆ, ಬಂದಾದ ತಕ್ಷಣ ನೀವು ಅವರನ್ನ ಸಲಹೆ ಕೊಡ್ತೀರಾ, ಪ್ರಿಸ್ಕ್ರೈಬ್ ಮಾಡ್ತೀರಾ. ಪ್ರಿಸ್ಕ್ರೈಬ್ ಮಾಡಿರುವ ಮೆಡಿಸಿನ್ಸ್ ಅನ್ನ ಅವ್ರು ಗೂಗಲ್ ಮಾಡಿ ರಿವರ್ಸ್ ನಿಮಗೆ ಪ್ರಿಸ್ಕ್ರೈಬ್ ಮಾಡಿ, ಸರ್ ಇದು ನಮಗೆ ಜಾಸ್ತಿ ಆಗಬಹುದಾ ಇದು ಅದು ಅಂತವ್ರಿಗೆ ಹೆಂಗ್ ಡೀಲ್ ಮಾಡ್ತೀರಾ, ಅಂಡ್ ಸೆಲ್ಫ್ ಮೆಡಿಕೇಶನ್ ಎಷ್ಟು ಡೇಂಜರಸ್ ಅದ್ರ ಬಗ್ಗೆ ಏನಿದೆ? ಸೆಲ್ಫ್ ಮೆಡಿಕೇಷನ್ ತುಂಬ ಡೇಂಜರಸ್ಸು. ಇದು ವಿ ನೀಡ್ ಈ ಥರ ಪೇಷಂಟು ದಿನ ಪ್ರಾಕ್ಟೀಸಲ್ಲಿ ಒಂದು 5 ಅಥವಾ 10 ಪೇಷಂಟಿನ ರೆಗ್ಯುಲರ್ ಪ್ರಾಕ್ಟೀಸ್ ನೋಡ್ತೀವಿ. ಸ್ಪೆಷಲಿ ಯಾರು IT ಸಾವಿ ಇರ್ತಾರೆ, ಇಂಜಿನಿಯರ್ಸ್, ದೋಸ್ ಆರ್ ವೆರಿ ವೆಲ್ ಎಜುಕೇಟೆಡ್ ಲಿಟ್ರೇಟ್ನೋ, ಅವರು ಎಲ್ಲ ಟ್ಯಾಬ್ಲೆಟ್ ಬಗ್ಗೆ ಎಲ್ಲ ಚೌಕಶಿ ಮಾಡಿ ಸೈಡ್ ಎಫೆಕ್ಟ್ ನೋಡು, ಅವ್ರು ಮೋರ್ ದೆನ್ ಅಡ್ವೈಸಸ್ ದೇ ಆರ್ ಆಸ್ಕಿಂಗ್ ಲಾಟ್ ಆಫ್ ಕ್ವೆರೀಸ್. ಸೊ ಎಷ್ಟಾಗುತ್ತೆ ನಾವು ಇನ್ ಡೈಲಿ ಪ್ರಾಕ್ಟೀಸ್ ವಿ ಹೆಲ್ಪ್ ದೆಮ್ ಇನ್ ಸಾರ್ಟಿಂಗ್ ಔಟ್. ಬಟ್ ಅವರಾಗಿ ಅವರು ಟ್ಯಾಬ್ಲೆಟು ಸ್ಟಾಪ್ ಮಾಡ್ತಾರೆ ಅಥವಾ ಹಾಫ್ ತೊಗೋತಾರೆ, ಅಥವಾ ದೇ ಮೇ ಟೇಕ್ ಒಂದಿನ ಬಿಟ್ಟು ಒಂದಿನ ಟ್ಯಾಬ್ಲೆಟ್ ತೊಗೋಬೋದು. ಸೊ ಈ ಥರ ಮಾಡಿದರೆ BP ಕಂಟ್ರೋಲ್ ಆಗಲ್ಲ. ಸೊ ಸೆಲ್ಫ್ ಮೆಡಿಕೇಷನ್ ಇಸ್ ನಾಟ್ ಗುಡ್. ಆ್ಯಂಡ್ ಪ್ರತಿಯೊಂದು ಇಂಡಿವಿಜುವಲ್ಗೆ ಟ್ಯಾಬ್ಲೆಟ್ ಇಸ್ ವಿ ಚೂಸ್ ದ ಟ್ಯಾಬ್ಲೆಟ್ ಡಿಪೆಂಡಿಂಗ್ ಆನ್ ಅವ್ರ ವೇಟು, ಅವ್ರ ಶುಗರು, ಕೊಲೆಸ್ಟ್ರಾಲು, ಅವ್ರದ್ದು ಬೇರೆದು ಹಾರ್ಟ್ ರೇಟ್ ಹೆಂಗಿದೆ, ಅದನ್ನೆಲ್ಲ ನೋಡಿ ನಾವು ಟ್ಯಾಬ್ಲೆಟ್ ಚೂಸ್ ಮಾಡ್ತೀವಿ. ದ್ಯಾಟ್ ಅದು ಇಂಡಿವಿಜುವಲ್ಲು ಗೂಗಲ್ ಮ್ಯಾಗ್ ನೋಡಿ ಅದನ್ನು ಡಿಸೈಡ್ ಮಾಡೋದು ಕಷ್ಟ. ಸೊ ಹಿ ಹ್ಯಾಸ್ ಟು ಫಾಲೋ ದ ಡಾಕ್ಟರ್ಸ್ ಅಡ್ವೈಸ್. ಗೂಗಲ್ ಡಾಕ್ಟರ್ಸ್ ಎಕ್ಸಾಕ್ಟ್ಲಿ. ಅಂತ ಸಂದರ್ಭದಲ್ಲಿ ಕೆಲವೊಬ್ರು ತೀವ್ರ ಲಕ್ಷಣ, ಈ ಹೈ ಬ್ಲಡ್ ಪ್ರೆಷರ್ ನ ತೀವ್ರ ಲಕ್ಷಣ, ಅಥವಾ ಅವರಿಗೆ ಬಂದಿದೆ ಅಂತ ತಕ್ಷಣ ಅವ್ರದೇ ಆದಂತಹ ಎಕ್ಸಸೈಸ್ ಅದೇ ಗೂಗಲ್ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂಡ್ ದೇ ಇಗ್ನೋರ್ ಮೆಡಿಕೇಶನ್. ಎಲ್ಲಿ ಮಟ್ಟ ತಗೊಂಡು ಹೋಗ್ಬೋದು ತೀವ್ರ ಲಕ್ಷಣ, ಸೀರಿಯಸ್ ಕಾಂಪ್ಲಿಕೇಶನ್? ಸೀರಿಯಸ್ ಕಾಂಪ್ಲಿಕೇಶನ್ಸ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಬೇಸ್ಲೈನ್ BP. ಬೇಸ್ಲೈನ್ BP ಬಾರ್ಡರ್ ಲೈನ್ 130-80 ಮೇಲೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. 140-90 130 ಬಾರ್ಡರ್ ಲೈನ್ ಇತ್ತಂದರೆ ಮೇ ಬಿ ವಿ ಕ್ಯಾನ್ ಸ್ಟಿಲ್ ವಿ ಕ್ಯಾನ್ ಅಡ್ವೈಸ್ ಹಿಮ್ ಡಯಟು, ಎಕ್ಸಸೈಸು, ಸ್ಮೋಕಿಂಗು, ಸ್ಟ್ರೆಸ್ಸು, ಇದೆಲ್ಲ ನಾವು ಇಷ್ಟೊತ್ತು ಏನು ಮಾತಾಡಿದ್ದೀವಲ್ಲ ಅದನ್ನೆಲ್ಲ ಇಫ್ ಯು ಟೇಕ್ಸ್ ಕೇರ್ ಮೇ ಬಿ ಟು ಸಮ್ ಎಕ್ಸ್ಟೆಂಟ್ ದ BP ಟ್ಯಾಬ್ಲೆಟ್ಸ್ ಕಡಿಮೆ ಆಗ್ಬೋದು. ಆರ್ ವಿ ಕ್ಯಾನ್ ಸೇ 1-2-3 ಮಂತ್ಸ್ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ ಮತ್ತು ಬಂದು ನೀವು ನಮ್ಮ ಭೇಟಿ ಆಗ್ಬೋದು. ಬಟ್ BP ರೀಡಿಂಗ್ ಇಸ್ ಕ್ರಾಸಿಂಗ್ 140-100 150-100 ದೆನ್ ಅವಾಗ ಟ್ಯಾಬ್ಲೆಟ್ ಬೇಕೇ ಬೇಕು. ಟ್ಯಾಬ್ಲೆಟ್ ತೊಗೊಲಿಲ್ಲ ಅಂದರೆ ಅದು ಪ್ರತಿಯೊಂದು ಆರ್ಗನ್ಗೆ ಎಫೆಕ್ಟ್ ಆಗುತ್ತೆ. ಖಂಡಿತ ಮೇಡಮ್. ಕರೆ ಒಂದು ಬರ್ತಾ ಇದೆ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ತಮ್ಮ ಹೆಸರು? ಎಸ್ ಹಲೋ ನಮಸ್ಕಾರ, ತಮ್ಮ ಹೆಸರು? ಹಲೋ ಹಲೋ, ಟೆಕ್ನಿಕಲ್ ಪ್ರಾಬ್ಲಮ್. ಎಸ್ ಮ್ಯಾಮ್, ಪ್ಲೀಸ್ ಕಂಟಿನ್ಯೂ. ಓಕೆ, ಸೊ ಅದರಲ್ಲಿ ನಾವು ಈಗ ಅಂದ್ವಲ್ಲ ಅಚಾನಕ್ ವಿ ಆರ್ ಆಸ್ಕಿಂಗ್, ಅದು ಎಕ್ಸಸೈಸ್ ಮಾಡಬೇಕಾದ್ರೆ ಒಂದೇ ಸತಿ ಒಂದೊಂದು ಸತಿ ಮೆನಿ ಜಿಮ್ಸ್ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಡೆತ್ಸ್ ಆರ್ ಹ್ಯಾಪ್ನಿಂಗ್ ಇನ್ ಜಿಮ್ ಆನ್ ದ ಸ್ಪಾಟ್ ವೆನ್ ದೇ ಆರ್ ಡೂಯಿಂಗ್ ಟ್ರೆಡ್ಮಿಲ್. ಸೊ ಒನ್ ಆಫ್ ದ ರೀಸನ್ ಇಸ್ ಹೈ BP. BP ಮೆಡಿಕೇಷನ್ ಇದ್ರೂ ಅವ್ರು ಕರೆಕ್ಟಾಗಿ BP ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ಅಂದರೆ ಇದೊಂದು ಪ್ರಾಬ್ಲಮ್ ಆಗ್ಬೋದು, ಅಥವಾ ಪ್ಯಾರಲಿಸಿಸ್ ಆಗ್ಬೋದು, ವಿಷನ್ ಕಂಪ್ಲೇಂಟ್ಸ್ ಆಗ್ಬೋದು, ಕಿಡ್ನಿ ಫೇಲಿಯರ್ ಆಗ್ಬೋದು. ಸೊ ವೆನ್ ಡಾಕ್ಟರ್ ಹ್ಯಾಸ್ ಅಡ್ವೈಸ್ಡ್ ಅದನ್ನು ತೊಗೊಳ್ಳೇಬೇಕು. ಹಲೋ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಸರ್ ಜೊತೆ ಮಾತಾಡ್ಬೇಕು ಸರ್. ಎಸ್ ಎಸ್ ಎಸ್, ಪ್ರಶ್ನೆ ಕೇಳಿ. ಸರ್ ನಾನು ಡ್ರೈವರ್ ಇದ್ದೇನ್ರಿ, ಸ್ಮೋಕಿಂಗ್ ಅದ ಭಾಳ ಮಾಡ್ತೀನಿ, ಅದ್ರದ್ದು BP ಅದ ಏನಾಗ್ತೈತೆ ಇಂಥದ ವ್ಯವಹಾರ ಮಾಡ್ತೇವೆ ಸಾಹೇಬ್ರ. ಮತ್ತು ಸ್ಮೋಕಿಂಗ್ದಿಂದ BP ಬರೋದಲ್ರಿ. ಸ್ಮೋಕಿಂಗ್ ಬಿಡ್ಬೇಕು ನೀವು. ಸ್ಮೋಕಿಂಗ್ ಒಂದು ಮೇನ್ ಕಾರಣ ರೀ BP ಬರಾಕ. ಸ್ಮೋಕಿಂಗಿಂದ BP ಹೆಚ್ಚಾಗ್ತೈತಿ. ಆಲ್ರೆಡಿ ನೀವು BP ಇದು ಟ್ರೀಟ್ಮೆಂಟ್ ತೊಗೊಳಾಗ್ತಿದ್ರು, ಗುಳಿಗೆ ಸರಿ ಕೆಲಸ ಮಾಡಂಗಿಲ್ಲ ರೀ. ಸ್ಮೋಕಿಂಗ್ ಮಾಡ್ರಿ ಸರ್, ಡ್ರೈವರ್ ಕೆಲಸ ಮಾಡ್ರಿ, ನೀವು ಏನು ಪ್ರಾಬ್ಲಮ್ ಇಲ್ಲ. ಟೈಮ್ ಸರಿ ನಿದ್ದೆ ಮಾಡಿರಿ. ಸ್ಮೋಕಿಂಗ್ ಅಂತೂ ಬಿಡಲೇಬೇಕು ರೀ. ಇವತ್ತು ತ್ರಾಸ ಮಾಡ್ಲಿಕ್ಕೂ ನಾಳೆ ತ್ರಾಸ ಮಾಡೋದು ಸ್ಮೋಕಿಂಗ್. ಗ್ಯಾರಂಟಿ ಪ್ಯಾರಲೈಸರ್, ಹಾರ್ಟ್ ಅಟ್ಯಾಕ್. ಅದಕ್ಕೆ BP ಹೆಚ್ಚು ಮಾಡತೈತಿ. 2 ಮೇನ್ ರಿಸ್ಕ್ ಅದಾವೆ ರೀ. ಪ್ಯಾರಲೈಸಸ್ ಆಗೋದು ಮತ್ತು ಹಾರ್ಟ್ ಅಟ್ಯಾಕ್ ಆಗೋದು. ಬ್ರೇನ್ ಒಳಗೆ ಬ್ಲೀಡಿಂಗ್ ಆಗಿ ಪ್ಯಾರಲೈಸ್ ಆಗಿ ಬರ್ತಾರೆ ನಮ್ಮ ಕಡೆ. ಅದಕ್ಕೆ ಸ್ಮೋಕಿಂಗ್ ಬಿಡು ನಿರ್ಧಾರ ಮಾಡಿರಿ. ಏನು ರೀ, ಅದರಿಂದ ಯಾವುದೂ ಚಲೋ ಇಲ್ಲ. ಮತ್ತು BP ಹೆಚ್ಚಾಗತ್ತೈತೆ ರೀ. ಡ್ರೈವಿಂಗ್ ಕೆಲಸ ಮಾಡಿರಿ, ನೀವು ಏನೂ ಪ್ರಾಬ್ಲಮ್ ಇಲ್ಲ. ಬಟ್ BP ಸ್ಮೋಕಿಂಗ್ ಮಾತ್ರ ಬಿಡಲೇಬೇಕು. ಥ್ಯಾಂಕ್ ಯು ಸೋ ಮಚ್ ಕಾಲ್ ಕೇಳಬದ್ದಲ್. ಬಹಳ ಮುಖ್ಯವಾದ ಒಂದು ಪ್ರಶ್ನೆ, ಅದು ಬಹಳಷ್ಟು ಜನರಲ್ಲಿ ಇದ್ದೇ ಇರುತ್ತೆ. ನಾನು ಮಾಡ್ತೇನೆ, ಏನಾಗುತ್ತೆ ಬಿಡಿ ಅಂತ. ಬಟ್ ಅಲ್ಲಿಂದನೇ ಅದು ಅಡಿಕ್ಷನ್. ಡಾಕ್ಟರ್ ಸರ್, ಒಂದು ಇಂಟರ್ವ್ಯೂನಲ್ಲಿ ತಾವು ಕೂಡ ಹೇಳಿದ್ರಿ, ವೆನ್ ಅ ಪರ್ಸನ್ ಇಸ್ ಎಕ್ಸಸೈಸಿಂಗ್, ಅವ್ರಿಗೆ ಏನಾದರೂ ಎದೆ ನೋವು ಏನಾದರೂ ಬಂದರೆ ದಟ್ ಈಸ್ ದ ಕ್ಲಿಯರ್ ಇಂಡಿಕೇಶನ್
ಮತ್ತೆ ಯಾವೆಲ್ಲ ಸಿಂಪ್ಟಮ್ಸ್? ಬಿಕಾಸ್ ಈಗ ನಾನು ಹೇಳಿದ್ನಲ್ಲ, ಮೋಟಿವೇಟ್ ಆಗಿಬಿಡ್ತಾರೆ, ನಡೀರಿ ವ್ಯಾಯಾಮ ಮಾಡೋಣ, ಈಗ ಬರ್ತಾ ಇದೆ ಅಂತಾರಾಷ್ಟ್ರೀಯ ಯೋಗ ದಿನ, ಆ ಸಂದರ್ಭದಲ್ಲಿಯೂ ವ್ಯಾಯಾಮ ಮಾಡೋಣ ಅಂತ ಒಂದು ಮೋಟಿವೇಶನ್ ಬಂದ್ಬಿಡುತ್ತೆ, ಜಿಮ್ನಲ್ಲಿ ಮಾಡ್ತಾರೆ. ಅಲ್ಲಿ ಏನಾದರೂ ಅವರಿಗೆ ಕಾಂಪ್ಲಿಕೇಶನ್ ಬಂದರೆ ಯಾವೆಲ್ಲ ಕಾಂಪ್ಲಿಕೇಶನ್ ವಿಚ್ ಕ್ಯಾನ್ ಲೀಡ್ ಟು ಟೆಸ್ಟ್ಸ್? These are very, there's a thin line between exercising in a normal person and usually until the BP is controlled, we don't advise a patient to start exercise, especially the strenuous one where you have to put in a lot of efforts. Now you said yoga. So yoga, there is a lot of breath holding. So for hypertensive or cardiac patients, we ask them not to do a lot of breath holding. That is one thing that has to be advised to patients. So they have to tell their yoga guide or teacher that they are having cardiac and hypertensive diseases, and they will tell asanas where breath holding is not much. That is very important. ಹೈಪರ್ಟೆನ್ಷನ್ Friendly asanas. ಕರೆ ಒಂದು ಬರ್ತಾ ಇದೆ. ಹಲೋ, ನಮಸ್ಕಾರ. ಹಲೋ ಎಸ್, ನಮಸ್ಕಾರ. ತಮ್ಮ ಹೆಸರು? ಹಲೋ ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು? ನಾನು ಅಶೋಕ್ ಅಂತ ಮಾತಾಡಿದ್ದು. ಆಲ್ ರೈಟ್ ಅಶೋಕ್ ಅವರೇ, ಪ್ರಶ್ನೆಯನ್ನ ಕೇಳಿ. ಇದು ಬಿಪಿ ಜಾಸ್ತಿ ಆದ್ರೆ ಲಕ್ವ ಆಗಿರ್ತದಲ್ಲ, ಆಹಾ, ಬಿಪಿ ಇದ್ದಾಗ ಲಕ್ವ ಆಗಿರ್ತದೆ ಒಮ್ಮೊಮ್ಮೆ. ಆಹಾ. ಅದು ಎಷ್ಟು ಆದ್ರೆ ಲಕ್ವ ಆಗಿರ್ತದೆ, ಹೇಗೆ ಕಂಟ್ರೋಲ್ ಮಾಡ್ಬೇಕದು? किती जास्त बीपी झाल्यानंतर लकवा मारू शकतो? ನಂಬರ್ ಸಂಖ್ಯೆ ನಂಬರ್ ಆಫ್ಟರ್ ವಾಟ್ ಹೇಳ್ತಾರೆ ಅಶೋಕ್ ಅವರು, ಒಂದೇ ನಿಮಿಷ. ಹಲೋ ಹಲೋ ಕ್ವಶನ್. ಹಲೋ ಹಾಂ, ಈಗ ಬ್ಲಡ್ ಪ್ರೆಷರ್ 180 120 ಮೇಲೆ ಹೋದ್ರೆ ಬ್ರೈನಲ್ಲೇ ಹೆಮರೇಜ್ ಆಗಿ ಲಕ್ವಾ ಬರುತ್ತೆ. ಪ್ಲೀಸ್ ಗಿವ್ ಯು ಹಲೋ, ಟೆಕ್ನಿಕಲ್ ಇಲ್ಲ. ಹಾಂ, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಇರಲಿಲ್ಲ, 170 ಮತ್ತು 120ಕ್ಕಿಂತ ಹೆಚ್ಚಿದ್ರೆ ಮೆದುಳಲ್ಲೇ ಬ್ಲೀಡಿಂಗ್ ಆಗಿ ಲಕ್ವಾ, ಅದು ಮೆದುಳಲ್ಲೇ ಬ್ಲೀಡಿಂಗ್ ಆದ್ರೆ ಮನುಷ್ಯ ಬೇಶುದ್ಧ ಆಗೋದು, ಲಕ್ವಾ ಹೊಡೆಯೋದು, ಹೀಗೆಲ್ಲ ಅವು ಕಾಂಪ್ಲಿಕೇಶನ್ ಇರುತ್ತೆ. ಮತ್ತು ಬಿ ಪಿ ಯಾವತ್ತೂ ಹೆಚ್ಚಿದ್ರೂ ಮತ್ತು ಇದು ಲಕ್ವಾ ಹೊಡೆದು ಬರ್ಬೋದು. ಬಿ ಪಿ ಕಂಟ್ರೋಲ್ ಇಡೋದು ಒಂದು ಕಾರಣ, ಬಿ ಪಿ ಕಂಟ್ರೋಲ್ ಹಿಡಿದು ಒಂದು ಇಂಪಾರ್ಟೆಂಟ್ ಥಿಂಗ್, ಲಕ್ವಾ ಹೊಡಿಬಾರ್ದಂತ. थँक्यू सो मच